ಸರ್ ಇನ್ನೊಂದ್ಸಲ ಮಾಡಲ್ಲ ಸರ್. ನಿಮ್ಮ ಹೆಸರು? ಸರ್ ಶಂಕರ ಅಂತೇಳಿ ಸರ್. ಎಷ್ಟೋ ವಯಸ್ಸು ನಿಮಗೆ? ಸರ್ 22 ಸರ್. ಪೊಲೀಸವ್ರು ಗಾಡಿ ಯಾಕೆ ನಿಲ್ಸಿದ್ರು? ನಾವು ಈ ಕಡೆ ಬರಬಾರ್ದಾಗಿತ್ತಾ? ನಾನು ಕೇಳ್ತೀನಿ ರೀ. ಎಲ್ಲಿಂದ ಬರ್ತಾ ಇದ್ದೀರಾ ಸರ್? ಅದು ನಾವು ಫ್ರೆಂಡ್ಸ್ನ ಮೀಟ್ ಮಾಡಿಕೊಂಡು. ಒಂದು ನಿಮಿಷ ರೀ, ಅಲ್ಲಿ ಡಾಕ್ಯುಮೆಂಟ್ಸ್ ಇದೆ ಕೊಡಿ. ಪ್ರೆಸ್ ದಟ್ ಅದನ್ನ. ಸರ್, ಇದು ಇನ್ಶೂರೆನ್ಸ್ ಕಾಪಿ, ಎಮಿಷನ್ ಟೆಸ್ಟ್, ಡ್ರೈವಿಂಗ್ ಲೈಸೆನ್ಸ್ ಆ್ಯಂಡ್ RC ಕಾರ್ಡ್. ನಾನು ನಿಮಗೆ ಡಾಕ್ಯುಮೆಂಟ್ಸ್ ಕೇಳಿದ್ನಾ? ಎಲ್ಲಿಂದ ಬರ್ತಾ ಇದ್ದೀರಾ ಅಂತ ಕೇಳಿದೆ. ಸರ್, ನೀವು ಗಾಡಿ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ಬೋದು. ಗಾಡಿ ಮೇಲೆ ಯಾವ್ದಾದ್ರು ಫೈನ್ ಇದ್ರೆ ಕಟ್ಟಿಸ್ಕೋಬಹುದು. ಎಲ್ಲಿಂದ ಬಂದ್ವಿ, ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಕೇಳೋ ಹಾಗಿಲ್ಲ. ಸರ್ ಇಲ್ಲಿ ನೋಡಿ ಸರ್, ಈ ಮೇಡಮು ರೂಲ್ಸು ರೆಗ್ಯುಲೇಷನ್ ಅಂತ ಏನೇನೋ ಮಾತಾಡ್ತಿದ್ದಾರೆ. ನೀವೇ ಸ್ವಲ್ಪ ವಿಚಾರಿಸಿ. ಏನ್ರಿ ಅದು? ಎಲ್ಲಿಂದ ಬರ್ತಾ ಇದ್ದೀರಾ ಅಂತ ಕೇಳಿದ್ರೆ ಡಾಕ್ಯುಮೆಂಟ್ಸ್ ತೋರಿಸಿ ಅಷ್ಟೇ ನಿಮ್ಮ ಕೆಲಸ ಅಂತ ಹೇಳ್ತಿದ್ದಾರೆ. ಸರ್, ನಾನು ಹಾಗೆ ಹೇಳಿಲ್ಲ. ಇರಿ ಮೇಡಮ್, ಬರೀ ಡಾಕ್ಯುಮೆಂಟ್ಸ್ ಚೆಕ್ ಮಾಡೋದಷ್ಟೇ ನಮ್ಮ ಕೆಲಸ ಅಲ್ಲ. ಗಾಡಿ ಮೇಲೆ ಏನಾದರೂ ಕೇಸ್ ಇದೆಯಾ, ಏನಾದರೂ ಫೈನ್ ಇದೆಯಾ ಅಂತ ಚೆಕ್ ಮಾಡಬೇಕಾಗತ್ತೆ. ರಾತ್ರಿ ಹೊತ್ತು ನಾವು ಡ್ರಂಕ್ ಆ್ಯಂಡ್ ಡ್ರೈವ್ ಕೂಡ ಚೆಕ್ ಮಾಡಬೇಕಾಗತ್ತೆ. ಸ್ವಲ್ಪ ಕೆಳಗಡೆ ಹೇಳಿ ರೀ. ವೆಂಕಟೇಶ್, ಬ್ರೀಥಲೈಸರ್ ತೊಗೊಂಬರ್ರಿ. ಸರ್, ಫಸ್ಟ್ ಆಫ್ ಆಲ್ ಐ ಡೋಂಟ್ ಡ್ರಿಂಕ್. ಆಮೇಲೆ ಕುಡ್ದು ಗಾಡಿ ಓಡಿಸೋಷ್ಟು ಇರ್ರೆಸ್ಪಾನ್ಸಿಬಲ್ ನಾನಲ್ಲ. ನೋಡಿ ಮೇಡಮ್, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ನೀವು ಹೇಳ್ದಂಗೆ ನಮ್ಮ ರೆಸ್ಪಾನ್ಸಿಬಿಲಿಟಿನೂ ನಾವು ಫಾಲೋ ಮಾಡಬೇಕಾಗತ್ತೆ. ಕಾರಿಂದ ಕೆಳಗಡೆ ಇಳೀರಿ ಮೇಡಮ್. ಸಾರಿ, ನಾನು ಕೆಳಗಿಳಿಯಲ್ಲ. ನಿಮ್ಮ ID ತೋರಿಸಿ. ನೀವು ಪೊಲೀಸು ಅಲ್ವೋ ನಮಗೆ ಗೊತ್ತಾಗಬೇಕು. ಅಕಸ್ಮಾತ್ ನಾವು ಡೂಪ್ಲಿಕೇಟ್ ಪೊಲೀಸೇ ಅನ್ಕೊಳ್ಳಿ, ಹಾಗೇನಾದರೂ ಇದ್ದಿದ್ರೆ ನಮಗೆ ಡೂಪ್ಲಿಕೇಟ್ ID ತೋರ್ಸಕ್ಕೆ ಬರಲ್ವಾ? ಇಷ್ಟೆಲ್ಲ ಮಾತಾಡೋಕ್ಕೆ ಬದಲು ಕೆಳಗೆ ಇಳಿದು ಒಂದ್ಸಾರಿ ಮಿಷಿನ್ ಒಂದ್ಸಾರಿ ಊದಿ ನೀವು ಕುಡ್ದಿಲ್ಲ ಅಂತ ಪ್ರೂವ್ ಮಾಡಿಕೊಂಡು ಆರಾಮಾಗಿ ಹೋಗಿದ್ರೆ ಆಗಿತ್ತಪ್ಪ. ನೋಡಿ, ನಾರ್ಮಲ್ ಆಗಿ ನಮಗೆ ಯಾರ ಮೇಲೂ ಅನುಮಾನ ಬರಲ್ಲ. ಜಾಸ್ತಿ ಮಾತಾಡ್ದಾಗಲೇ ನಮಗೆ ಕುಡ್ದಿದ್ದಾರೆ ಅಂತ ಡೌಟ್ ಬರೋದು. ಸರ್, ನಾನು ಜಾಸ್ತಿ ಮಾತಾಡ್ತಾ ಇಲ್ಲ, ರೂಲ್ಸ್ ಅಷ್ಟೇ ಮಾತಾಡ್ತಾ ಇರೋದು. ಅಮೃತವ್ರೆ, ಸುಮ್ಮನೆ ಕಿರಿಕಿರಿ ಯಾಕೆ? ಒಂದ್ಸಲ ಊದ್ಬಿಡಿ, ನಮ್ಮ ಪಾಡಿಗೆ ನಾವು ಹೋಗೋಣ. ಸರ್, ನೀವು ಮಾಡ್ತಾ ಇರೋದು ಒಂದು ಸ್ವಲ್ಪನೂ ಸರಿ ಇಲ್ಲ. ಇದೇ ಅಮೃತವ್ರೆ, ನಾನು ಮಾತಾಡ್ತೀನಿ. ಸರ್ ಬಂದೇ ಇರಿ ಸರ್. ಸಂಜೀವ್ ಅವರೇ, ಒಂದು ನಿಮಿಷ. ಡ್ರೈವ್ ಮಾಡ್ತಾ ಇದ್ದಿದ್ದು ನಾನು. ಐ ವಿಲ್ ಓನ್ಲಿ ಹ್ಯಾಂಡಲ್ ದಿಸ್. ಕಾರಿಂದ ಒಂದು ಹುಡುಗಿನ ಕೆಳಗಿಳಿಸ್ಬೇಕು ಅಂದ್ರೆ ನಿಮ್ ಜೊತೆ ಒಬ್ಳು ಲೇಡಿ ಆಫೀಸರ್ ಇರಬೇಕು. ಲೇಡಿ ಆಫೀಸರೇ ಇಲ್ಲದೆ ಒಬ್ಳು ಲೇಡಿ ಡ್ರೈವ್ ಮಾಡ್ತಾ ಇರೋ ಕಾರ್ನ ನೀವು ಅಡ್ಡ ಹಾಕೋ ಹಾಗೇ ಇಲ್ಲ.